ಚಿರು ಬಾ ಕೂತ್ಕೋ. ಎಲ್ಲರಿಗೂ ಹುಡುಗಿನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಹುಡುಗಿನ ನೋಡೋ ಟೈಮ್ ಬಂದಿದೆ. ಅದಕ್ಕೆ ನೀವು ಸೆಲೆಕ್ಟ್ ಮಾಡಿರೋ ಹುಡುಗಿ ಇವರೇನಾ? ಹೌದು. ನಾನು ಚಿರುಗೆ ಏನೇ ಬೇಕಿದ್ರು ಅದು ದಿ ಬೆಸ್ಟ್ ಇರಬೇಕು. ಹುಡುಗಿ ವಿಚಾರದಲ್ಲೂ ಅಷ್ಟೇ. ನಿಮ್ಮನ್ನೆಲ್ಲ ಕಳ್ಸಕ್ಕೆ ಕರ್ಕೊಂಡು ಹೋಗಿದ್ದು ಬರೀ ಪೂಜೆಗೆ ಅಂತ ಅಲ್ಲ, ಈ ಹುಡುಗಿಗೋಸ್ಕರ. ಚಿರು, ಹುಡುಗಿ ಇಷ್ಟ ಆದ್ಲಾ? ಅದಕ್ಕೆ ನನ್ನ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಇವ್ರನ್ನ ಅವತ್ತು ಸ್ಟೇಜ್ ಮೇಲೆ ನೋಡಿದ್ದೆ. ಅವತ್ತಿಂದ ಇವ್ರ ಬಗ್ಗೆ ಕನ್ಸು ಕಾಣ್ತಿದ್ನೆ ಹೊರತು ಇವ್ರನ್ನ ಹುಡ್ಕೋ ಪ್ರಯತ್ನ ಕೂಡ ಮಾಡಲಿಲ್ಲ. ಬಟ್ ನೀವು, ನಾನು ಚಿರು ವಿಚಾರ ಅಂತ ಬಂದಾಗ ಈ ನಿನ್ನ ಅತ್ತಿಗೆ ಪ್ರಾಣ ಕೊಡೋಕಿಸಿದ. ಅತ್ತಿಗೆ ಮತ್ತೆ ಮೈದನ ಮಧ್ಯೆ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಚಿರು ಇಷ್ಟಪಟ್ಟಿದ್ದ ಹುಡುಗಿನೇ ನಮ್ಮ ಸೌಂದರ್ಯ ಹುಡುಕಿದಾಳೆ. ಆ ಹುಡುಗಿ ನಿನಗೆ ಎಷ್ಟು ಇಷ್ಟ ಆಗಿದ್ರು ಅವಳನ್ನ ಪ್ರೀತಿಸ್ತಿದ್ದೀನಿ ಅಂತ ಒಂದೇ ಒಂದು ಮಾತು ನೀನು ನನಗೆ ಹೇಳಿಲ್ಲ ಅಲ್ಲ ಚಿರು? ಅದಕ್ಕೆ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಬಟ್ ನೀವೊಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರಲ್ಲ, ನಿಮಗೆ ಹರ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಬಟ್ ನನ್ನ ಚಾಯ್ಸ್ ನಿಮ್ಮ ಚಾಯ್ಸ್ ಒಂದೇ ಆಗಿರುತ್ತೆ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೀನು ಇಷ್ಟ ಅಂತ ಹೇಳಿದ್ಯಲ್ಲ, ಇನ್ನು ಇವಳೇ ನಿನ್ನ ಹೆಂಡ್ತಿ. ಸೌಂದರ್ಯ, ನಿನ್ ಸೆಲೆಕ್ಷನ್ ಫಸ್ಟ್ ಕ್ಲಾಸ್ ಅಮ್ಮ. ಹುಡುಗಿ ನೋಡಕ್ಕೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಮಾವ, ಈ ಹುಡುಗಿ ನಮ್ ಚಿರುಗೆ ಅಂತ ತಂದ್ಕೊಳಕ್ಕೆ ನಿಮ್ಗೆ ಇಷ್ಟನಾ? ಚಿರುಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂದಮೇಲೆ ನಂದೇನಿದೆಯಮ್ಮ, ನಮ್ಮ ಚಿರು ಚೆನ್ನಾಗಿರ್ಬೇಕಷ್ಟೇ. ದೀಪ ಪುಟ್ಟ, ಏನಪ್ಪ ಇದು? ಈಗಲಾದ್ರೂ ನಿನ್ ಬಗ್ಗೆ ನಿನ್ ಗಮನ ಕೊಟ್ಕೋಬಾರ್ದ? ನನ್ನ ಕಡೆ ಗಮನ ಕೊಡಕ್ ನೀನಿದೆಯಲ್ವಾ? ಇದಕ್ಕೇನ್ ಕಡಿಮೆ ರೀ. ನೋಡು, ಕಾಲಲ್ಲಿ ಇಷ್ಟು ಗಾಯ ಆಗಿದೆ. ಇವತ್ತಾದ್ರೂ ಸ್ವಲ್ಪ ರೆಸ್ಟ್ ತಗೋಬಾರ್ದೇನೆ? ಎತ್ತಿಡೋದನ್ನ, ಇಲ್ಲಾಂದ್ರೆ ನಾನು ಕಿತ್ಕೊಂಡು ಹರಿದಾಕ್ಬಿಡ್ತೀನಿ ನೋಡು. ಓ, ಮತ್ ಪಾರ್ವತಮ್ಮ ಬಂದ್ಬಿಟ್ಟು ನನ್ ಸೊಂಟ ಮುಡ್ದಾಕಕ್ಕೆ. ಅಮ್ಮ, ಅಕ್ಕನ ಮೇಕಪ್ ಪೌಚ್ ಏನ್ ತಗೋತಿದ್ಯಾ? ನಿಮ್ಮ ಅಕ್ಕ ಇದ್ರಲ್ಲಿ ಯಾವುದೋ ಅರ್ಶನದ್ದು ಫೇಸ್ ಪ್ಯಾಕ್ ಇಟ್ಟಿದ್ದಾಳೆ. ಈ ಅರ್ಶನ ಹಚ್ಕೊಂಡ್ರೆ ನಿನ್ ಕಾಲಲ್ಲಿರೋ ಗಾಯ ಬೇಗ ವಾಸಿ ಆಗುತ್ತೆ. ಅಮ್ಮ,
ಕೈ ತೆಗಿಯ. ಈಗಲಾಗಲ್ಲ. ಇದನ್ನ ಹಚ್ಚಿದ್ರೆ ಗಾಯ ಬೇಗ ವಾಸಿ ಆಗತ್ತೆ. ನನ್ ಮುಖ ಕಚ್ಚೋ ಫೇಸ್ ಪ್ಯಾಕ್ ನ ಇವಳು ಕಾಲಿಗೆ ಹಚ್ತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವೇನಮ್ಮ ನಿನ್ಗೆ? ಏನೇ ಆಯ್ತೀಗ? ಇದು ಖಾಲಿ ಆದ್ರೆ ಹೊಸದನ್ನ ತಂದ್ಕೊಡೋದು ನಿನ್ನ ತಂಗಿ ದೀಪುನೇನೆ. ತಂದ್ ಕೊಟ್ಮೇಲೆ ಅದು ನಂದು. ಇವಳ್ಯಾಕೆ ಮತ್ತೆ ಮುಟ್ತಾಳೆ? ಈ ನಿನ್ ತಂಗಿ ನಿನ್ಗೋಸ್ಕರ ಏನ್ ಮಾಡಿದಾಳೆ ಅಂತ ಗೊತ್ತಾ ನಿನ್ಗೆ? ದೇವ್ರೆ, ಈ ವರ್ಷ ನಮ್ಮ ಅಕ್ಕಂಗೆ ಸಂಬಂಧ ನೋಡಕ್ ಶುರು ಮಾಡಿದ್ದಾರೆ. ಇದೇ ವರ್ಷ ಒಂದೊಳ್ಳೆ ಗಂಡು ಸಿಗ್ಲಿ, ಆದಷ್ಟು ಬೇಗ ಒಂದ್ ಒಳ್ಳೆ ಮನೆ ಸೇರ್ಕೊಳ್ಳಿ, ಅಕ್ಕ ಯಾವಾಗ್ಲೂ ಖುಷಿಯಾಗಿರ್ಲಿ. ಇದೇ ನನ್ನ ಬೇಡಿಕೆ. ಪೆದ್ದಿ, ನನಗ್ ಮದ್ವೆ ಆಗ್ಲಿ ಅಂತ ನೀನ್ ಕೆಂಡ ತುಳಿದ್ಯಾ? ನಿನಗೊಂಥರ ಹೊಗಳ್ಸ್ಕೊಳ್ಳೋ ಚಟ ಅಲ್ವೇನೆ? ಅಪ್ಪ ಅಮ್ಮ ಹೊಗಳ್ಳಿ ಅಂತ ಬಟ್ಟೆ ಹೊಲಿತ್ಯಾ, ಅವ್ರಿಗೆ ದುಡ್ಡು ಬೇರೆ ಕೊಡ್ತ್ಯಾ. ಅವ್ರ ಮುಂದೆ ಸ್ಕೋಪ್ ತಗೊಳಕ್ಕೆ ನಾನ್ ಮಾಡ್ಬೇಕಾಗಿರೋ ವ್ರತನ ನೀನೇ ಮಾಡ್ತೀಯಾ. ಏನ್ ಬಾಯ್ನೆ ನಿಂದು? ಅವಳು ನಿನ್ ತಂಗಿ ಆದ್ರೂ ನಿನ್ನವಳು ತಾಯಿಯಾಗಿ ನೋಡ್ಕೊಳ್ತಿದ್ದಾಳೆ. ನೀನ್ ಯಾವಾಗ್ಲೇ ಅವಳಿಗೆ ಅಕ್ಕನಾಗೋದು? ಅಮ್ಮ ಬಿಡಮ್ಮ, ಪಾಪ ಬೈಬೇಡ. ನಾನ್ ನಿನಗೆ ಹೇಳಿದ್ನೇನೆ ಕೆಂಡ ತುಳಿ ಅಂತ? ನನಗಿರೋ ಸೌಂದರ್ಯಕ್ಕೆ ನೀನ್ ಕೆಂಡ ತುಳಿದು ಹರಕೆ ಹೊರದೆಲ್ಲ ಬೇಕಿತ್ತೇನೆ? ನಾನ್ ಮದ್ವೆಗ್ ರೆಡಿ ಇದ್ದೀನಿ ಅಂದ್ರೆ ಸಾಕು, ಹುಡುಗರು ಕ್ಯೂ ನಿಲ್ತಾರೆ. ಮದ್ವೆ ಆಗ್ಬೇಕು ಅಂತ ಹರಕೆ ಜಪ ತಪ ಎಲ್ಲ ಮಾಡ್ಬೇಕಾಗಿರೋದ್ ನೀನು. ಡೌಟ್ ಇದ್ರೆ ಹೋಗ್ ಕನ್ನಡಿಲಿ ಹೋಗಿ ನೋಡ್ಕೊ. ನಿನ್ ಮಾತು ಜಾಸ್ತಿ ಆಯ್ತು ಕಣೆ. ನನಗೆ ಬರ್ತಿರೋ ಕೋಪಕ್ಕೆ ನಾವಾಗ ಬಾರಿಸ್ತೀನಿ. ಹೋಗಿ ಒಳಗಡೆ. ಇವಾಗ ಖುಷಿನೇನೆ ನಿನ್ಗೆ? ಇವಾಗ ಖುಷಿನಾ? ಥು. ಬೇಜಾರಾಯ್ತಾ ಪುಟ್ಟ? ಅಮ್ಮ ಪಾಪ ಅಕ್ಕ, ಸುಮ್ಮನೆ ಬೈಬೇಡ. ಅಕ್ಕದಂತ ಇಟ್ಟಿರೋದನ್ನ ಮುಟ್ಬೇಡ, ಸರಿನಾ? ಮಾವ, ನಾಳೆನೇ ಹುಡುಗಿ ಮನೆಗೆ ಹೋಗಿ ಹೆಣ್ಣೋಡೋ ಶಾಸ್ತ್ರನ ಮುಗಿಸ್ಬಿಡೋಣವಾ? ಅದಕ್ಕೆ ಯಾಕೆ ಅಷ್ಟು ಅರ್ಜೆಂಟು? ಶುಭ ಕಾರ್ಯ ತಡೆ ಯಾಕೆ ಮಾಡ್ಬೇಕು? ಮದ್ವೆ ಆಗ್ತಿರೋದು ದ ಗ್ರೇಟ್ ರಾಜಶೇಖರ್ ಅವ್ರ ಮಗಂದು. ಅದಕ್ಕೆ ಎಷ್ಟೆಲ್ಲ ತಯಾರಿ ಬೇಕು, ಸಮಯ ಬೇಕು ಅಲ್ವಾ ಅರ್ಚನಾ? ಚಿರುಗೆ ಹುಡುಗಿ ಇಷ್ಟ ಇರೋದ್ರಿಂದ ಮುಂದುವರಿಯೋದ್ರಲ್ಲೇನು ಸಮಸ್ಯೆ ಇಲ್ಲ ಅನ್ನಿಸ್ತಿದೆ. ಈಗ ಅರ್ಜೆಂಟ್ ಆಗಿ ಚಿರು ಮದ್ವೆ ಆಗ್ಲೇಬೇಕು. ನೀವು ಸುಮ್ಮನಿರ್ರಿ ಬಾವಾ. ನೀವೇನಾದ್ರೂ ಗುರೂಜಿ ಮನೆಗೆ ಬಂದಾಗ ಎಲ್ಲರ ಮುಂದೆನೂ ಹೇಳಿದ್ರಲ್ಲಮ್ಮ, ಚಿರುಗೆ ಈ ಮುಹೂರ್ತದಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಇನ್ನು 8 ವರ್ಷ ಮದುವೆ ಆಗಲ್ಲ ಅಂತ. ಅದಕ್ಕೇನೆ ಸೌಂದರ್ಯ ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡ್ತಿರೋದು. ಅದು ಅಲ್ಲದೆ ಅವಳು ಯಾವುದೋ ಹುಡುಗಿನ ಆಯ್ಕೆ ಮಾಡಿಲ್ಲ. ಚಿರು ಯಾವ ಹುಡುಗಿನ ಇಷ್ಟಪಟ್ಟಿದ್ನೋ ಅದೇ ಹುಡುಗಿನ ಅವನಿಗೆ ಗೊತ್ತಿಲ್ಲದೆ ಹುಡುಕಿ ಅವನ ಮುಂದೆ ತಂದು ನಿಲ್ಸಿದಾಳೆ. ಇದು ಅಮ್ಮ ಮಗನ ನಡುವೆ ಇರೋ ಸಂಬಂಧ. ಹಾಗಿದ್ರೆ ನಾಳೆ ಎಲ್ಲರೂ ಹೋಗಿ ಹೆಣ್ಣು ಕೇಳೋ ಶಾಸ್ತ್ರನ ಮುಗಿಸ್ಬಿಡೋಣ ಮಾವ. ನಾನು ಬಂದ್ರೆ ಅಪ್ಪ, ನೀವು ಬರದೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಹೋಗೋದು ಸರಿಯಾಗಿರಲ್ಲ.
ನಿಮ್ಮ ಚಿರು ಸಂಬಂಧ ಸರಿ ಹೋಗೋದಕ್ಕೆ ಇದು ಸರಿಯಾದ ಸಮಯ. ದಯವಿಟ್ಟು ಬನ್ನಿ ಅಪ್ಪ. ಹೌದು ಮಾವ, ನೀವು ನಾಳೆ ನಮ್ಮ ಜೊತೆ ಹೆಣ್ಣೋಡೋ ಶಾಸ್ತ್ರಕ್ಕೆ ಬರಲೇಬೇಕು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಸರಿ. ಪೊಲೀಸಪ್ಪ ಯಾಕೋ ತುಂಬಾ ಗರಂ ಆಗಿದ್ದಾರೆ. ಯಾಕ್ರಿ, ಏನಾಯ್ತು ಒಂಥರ ಇದ್ದೀರಲ್ಲ? ಇವತ್ತು ಪೊಲೀಸ್ ಸ್ಟೇಷನ್ಗೆ ಇಬ್ರು ದಂಪತಿಗಳು ಬಂದಿದ್ರು. ಮಗಳು ಕಳೆದೋಗಿದ್ದಾಳೆ, ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ರು. ಆ ಹುಡುಗಿನೋ ಯಾವೊಂದೋ ಜೊತೆ ಓಡೋಗಿದ್ಲು. ನಾವು ಕಷ್ಟಪಟ್ಟು ಆ ಹುಡುಗಿನ ಸ್ಟೇಷನ್ಗೆ ಕರ್ಕೊಂಬಂದರೆ ಆ ಹುಡುಗಿ ಏನು ಹೇಳಬೇಕು? ನಾನು ಅಪ್ಪ ಅಮ್ಮನ ಜೊತೆ ಹೋಗಲ್ಲ, ಪ್ರೀತಿಸಿದ ಹುಡುಗನ ಜೊತೆನೇ ಹೋಗ್ತೀನಿ ಅಂತ ಹೇಳ್ತಾಳಲ್ಲ. 20 ವರ್ಷ ಇವ್ರನ್ನ ಸಾಕಿ ಸಲಹಿ ದೊಡ್ಡವ್ರು ಮಾಡಿ ಯಾವೊಂದೋ ಹಿಂದೆ ಓಡೋಗ್ಬಿಟ್ಟು ಪ್ರೀತಿ ಅಂತಾರಲ್ಲ, ಅದನ್ನ ಪ್ರೀತಿ ಅಂತಾರ? ಸ್ವಾರ್ಥ ಅಂತಾರೆ. ಹೆಣ್ಮಕ್ಳು ಏನೋ. ಆದರೆ ನನ್ನ ಮಕ್ಕಳು ಹಾಗಲ್ಲ. ಒಬ್ಬಳು ಚಿನ್ನ ಆದರೆ ಇನ್ನೊಬ್ಬಳು ವಜ್ರ. ಒಬ್ಳು ಹುಣ್ಣಿಮೆ, ಇನ್ನೊಬ್ಳು ಅಮಾವಾಸ್ಯೆ. ಅವರಿಬ್ರು ರೂಪದಲ್ಲಿ ಭಿನ್ನ ಆಗಿರಬಹುದು, ಆದರೆ ಗುಣದಲ್ಲಿ ಚಿನ್ನ. ನಾನೊಬ್ಬ ನಿಯತ್ತಿನ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಪಡ್ತೀನೋ, ಒಳ್ಳೆ ಅಪ್ಪ ಅಂತ ಅನ್ನಿಸ್ಕೊಳಕ್ಕೂ ಅಷ್ಟೇ ಹೆಮ್ಮೆ ಪಡ್ತೀನಿ. ಇಷ್ಟು ದಿನ ಆಯಿತು ನಮ್ಮ ರೂಪ ಆಗಲಿ ದೀಪ ಆಗಲಿ ಅವನ ಜೊತೆ ಓಡಾಡ್ತಿದ್ರು, ಇವನ್ ಜೊತೆ ಓಡಾಡ್ತಿದ್ಲು ಅಂತ ಒಂದೇ ಒಂದು ಸಣ್ಣ ಕಂಪ್ಲೇಂಟು ನಾನು ಕೇಳಲಿಲ್ಲ. ಹಲೋ ಅರವಿಂದ್, ಪದೇ ಪದೇ ಫೋನು ಮೆಸೇಜ್ ಮಾಡಬೇಡಿ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ಐ ಲವ್ ಯು ಸೋ ಮಚ್ ಅರವಿಂದ್. ಓಕೆ, ಬಾಯ್. ದೀಪ, ನೀವಿಬ್ರು ನನ್ನ ನಂಬಿಕೆಯ ಮುದ್ದಿನ ಮಕ್ಕಳು. ನಿಮ್ಮಿಬ್ಬರನ್ನ ನಾನು ತುಂಬ ನಂಬ್ತೀನಿ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ದೀಪ, ರೂಪ. ನಾನು ಹಾಕಿದ ಗೆರೆನ ಯಾವತ್ತೂ ದಾಟದೇ ಇರುವಂಥ ನಿಷ್ಠಾವಂತ ಮಕ್ಕಳು. ಚಿರು ಇಷ್ಟಪಟ್ಟಿದ್ದ ಹುಡುಗಿನೇ ನಮ್ಮ ಸೌಂದರ್ಯ ಹುಟ್ಟಿದಾಗ. ಕೆಲವು ನಿರ್ಧಾರದಿಂದ ನಮ್ಮ ಅರ್ಚನ ಜೀವನ ಹೀಗಾಯ್ತು. ಆದ್ರೆ ಚಿರು ವಿಷಯದಲ್ಲಿ ಸೂಕ್ಷ್ಮವಾಗಿರ್ಬೇಕಲ್ವಾ? ಚಿರು, ಬ್ರದರ್ ಮಾಡಿದ ಬಾದಾಮಿ ಹಾಲು ಕುಡಿದ್ಮೇಲೆ ಸಿಸ್ಟರ್ ಸೀದಾ ಹಾಸ್ಪಿಟಲ್ ಪಾಲು. ಅಚ್ಚೋ, ಕುಡಿಯಕ್ ಮುಂಚೆ ಕಮೆಂಟ್ ಬೇಕಾ? ಏನ್ ಸರ್, ಇವತ್ತು ಫುಲ್ ಖುಷಿಯಾಗಿದ್ದೀರಾ ಅನ್ಸುತ್ತೆ.
ಅದಕ್ಕೆ ಬಾದಾಮಿ ಹಾಲೆಲ್ಲ ಮಾಡ್ಕೊಂಡು ಬಂದಿದ್ದೀರಾ? ಎಸ್ ಎಸ್. ಅಚ್ಚು ಹೇಗಿದೆ? ವಿಶ್ವದಲ್ಲೇ ದಿ ವರ್ಸ್ಟ್ ಕುಕ್ ಅಂತ ಯಾರಿಗಾದ್ರೂ ಅವಾರ್ಡ್ ಕೊಟ್ರೆ ನಿನಗೆ ಕೊಡ್ಬೇಕು ಕಣೋ, ಅಷ್ಟು ವರ್ಸ್ಟ್ ಆಗಿದೆ. ಅಚ್ಚು, ನಿಂಗೆ ನನ್ನ ಮದುವೆ ಬಗ್ಗೆ ಖುಷಿ ಇದೆ ಅಲ್ವಾ? ಇಷ್ಟಪಟ್ಟಿರೋರ್ನ ಮದುವೆ ಆಗೋದ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ ಚಿರು. ನಿನ್ನ ಪ್ರೀತಿ ಗೆಲ್ತಿದೆ. ಐ ಆಮ್ ವೆರಿ ಮಚ್ ಹ್ಯಾಪಿ. ಇದೆಲ್ಲ ಸಾಧ್ಯ ಆಗಿದ್ದು ಅತ್ತಿಗೆ ಇಂತಾನೆ. ನೋಡಿದ್ಯಾ, ನಂದು ಅತ್ತಿಗೆದು ಒಂದೇ ಥರ ಟೇಸ್ಟು. ನಾನು ಯಾವ ಹುಡುಗಿನ ಇಷ್ಟಪಟ್ಟಿದ್ನೋ ಅತ್ತಿಗೆನೂ ಅದೇ ಹುಡುಗಿನ ನೋಡಿದ್ದಾರೆ. ಚಿರು, ಜಗತ್ತಲ್ಲಿ ಕೋ ಇನ್ಸಿಡೆನ್ಸ್ ಅಂತ ಒಂದಿದೆ ಗೊತ್ತಾ? ನಿನ್ನ ಮತ್ತೆ ಅದಕ್ಕೆ ಮಧ್ಯೆ ಆಗಿರೋದು ಅದೇನೆ. ನೀನು ಇಷ್ಟಪಡ್ತಿದ್ಯಾ ಅನ್ನೋ ಕಾರಣಕ್ಕೆ ಅವ್ರು ಹುಡುಕಿಲ್ಲ, ಅವ್ರು ಹುಡುಕಿರೋ ಹುಡುಗಿನ ನೀನು ಇಷ್ಟಪಡ್ತಿದ್ಯಾ. ಇಲ್ದಿದ್ರೆ ನಿನಗೂ ಅಕ್ಕ, ನಾನೇನೋ ಮದುವೆ ಆಗ್ತಿದ್ದೀನಿ, ಆದರೆ ವಯಸ್ಸಲ್ಲಿ ನನ್ನ ಜೀವನದಲ್ಲಿ ಮದುವೆ ಅನ್ನೋದು ಮುಗ್ದು ಹೋಗಿರೋ ಅಧ್ಯಾಯ. ನನಗೂ ಎಲ್ಲ ಆಸೆ ಇತ್ತು, ಆದರೆ ಒಬ್ರು ಅದನ್ನ ಚ್ಯೂಟ್ ಹಾಕಿದ್ರು. ಅದ್ಯಾರು, ಯಾಕಾಯ್ತು, ಏನಾಯ್ತು ನನಗೆ ಗೊತ್ತು. ಈಗ ಅದನ್ನೆಲ್ಲ ಬಿಟ್ಬಿಡು. ನೀನು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ಚಿರು, ನೀನು ಇಷ್ಟಪಡ್ತಿರೋ ಹುಡುಗಿನ ತಾನೇ ಮದುವೆ ಆಗ್ತಿರೋದು. ಹಾಗಿದ್ಮೇಲೆ ಮುಖನ ಒಳ್ಳೆ ಬೇವಿನಕಾಯಿ ಜ್ಯೂಸ್ ಕುಡ್ದು ಒಂಥರ ಯಾಕೆ ಮಾಡ್ಕೊಂಡಿದ್ಯಾ? ನಡಿ, ಬಾದಾಮಿ ಹಾಲು ಹೇಗೆ ಮಾಡೋದು ಅಂತ ನಿನಗೆ ಹೇಳ್ಕೊಡ್ತೀನಿ. ನಿನ್ನ ಹುಡುಗಿ ಕುಡ್ದಿದ ತಕ್ಷಣ ನೀನು ಹಿಂದೆ ಓಡೋಡ್ ಬರಬೇಕು. ಅಕ್ಕಂಗೆ ಹೊಡಿತ್ಯಾ? ಸಾರಿ ಹೊಡಿಯಲ್ಲ ಬಿಡು, ಸಾರಿ. ಹಾಗ ಬಾ ದಾರಿಗೆ. ಆಯ್ತಮ್ಮ, ಆಯ್ತು. ವಿಷಯ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಟೈಮಲ್ಲಿ ಕಾಲ್ ಮಾಡಬೇಕಾಗಿ ಬಂತು. ಪರವಾಗಿಲ್ಲ, ಹೇಳಿ ಅಮ್ಮ. ನನಗೆ ಆ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನಾಳೆನೇ ಆ ಹುಡುಗಿ ಮನೆಗೆ ಹೆಣ್ಣು ನೋಡೋದಕ್ಕೆ ಹೋಗಬೇಕು. ಆ ಹುಡುಗಿ ತಂದೆ ಹೇಗೆ? ವೃತ್ತಿನಲ್ಲಿ ಹೆಡ್ ಕಾನ್ಸ್ಟೇಬಲ್ ಆದರೂ ಕೂಡ ಹಳ್ಳದಾರಿನಲ್ಲಿ ಆಸ್ತಿ ಮಾಡೋದನ್ನಲ್ಲ. ನಿಯತ್ತಿಗೆ ಇನ್ನೊಂದು ಹೆಸರು ಅಂತಂದ್ರೆ ಜಯರಾಮ್ ಅಂತಾರೆ ಊರಿನ ಜನ. ಆದರೆ ಸ್ವಲ್ಪ ಮುಂಗೋಪ ಅಷ್ಟೇ. ಅಷ್ಟು ಸುಂದರವಾಗಿರೋ ಹೆಣ್ಣಿನ ತಂದೆ ಅಂದಮೇಲೆ ಅಷ್ಟು ಕೋಪ ಇಲ್ಲದೆ ಇದ್ರೆ ಹೇಗೆ? ಒಂದು ಕೆಲಸ ಮಾಡೋಣ, ನಾಳೆ ಅವ್ರ ಮನೆಗೆ ಹೆಣ್ಣು ಕೇಳಕ್ಕೆ ಬರಬಹುದಾ ಅಂತ ಕೇಳಕ್ಕೆ ನಾನೇ ಬರ್ತೀನಿ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ನೀವು ಯಾಕೆ? ಮದುವೆ ಆಗ್ತಿರೋದು ನನ್ನ ಮೈದ್ನಂದು. ನಾನೇ ಓಡಾಡಬೇಕು, ನಾನೇ ಹೆಣ್ಣು ಕೇಳಬೇಕು. ಅವ್ರು ಎಲ್ಲಿ ಸಿಗ್ತಾರೆ? ಇನ್ನೆಲ್ಲಿ ಹೋಗ್ತಾರೆ? ಸ್ಟೇಷನ್ನಲ್ಲೇ ಇರ್ತಾರೆ. ನಾಳೆ ಬೆಳಗ್ಗೆನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸರಿನಮ್ಮ. ಒಂದು ನಿಮಿಷಮ್ಮ. ಚಿರುಗ ಹೌದು ಯಜಮಾನ್ರೆ. ಎಲ್ಲಿ ಕೊಡು, ನಾನು ತಗೊಂಡು ಹೋಗ್ತೀನಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮಿಗೆ ಯಾವತ್ತೂ ಬರಬೇಡಿ. ಚಿರುಪುಟ್ಟ, ನಿನ್ನನ್ನು ಹೀಗೆ ಒಂದೇ ಒಂದು ಸಲ ತಬ್ಕೋಬೇಕು ಅಂತ ಆಸೆ ಕಣು. ಅವಕಾಶ ಕೊಡ್ತೀಯ? ನೀನೇ ಪುಣ್ಯ ಮಾಡಿದ್ಯಾ. ಯಾವಾಗಲೂ ನನ್ನ ಮಗನ ಕೈ ಹಿಡ್ಕೊಂಡೇ ಇರ್ತೀಯ. ಆದ್ರೆ ನಾನು ಅಷ್ಟು ಪುಣ್ಯ ಮಾಡಿಲ್ಲ.
ಅದು ನೀರಿಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೆ ಅಂತ ಕೆಲ್ಸದವ್ರು ಇದಾರಲ್ಲ. ಚಿರು, ನಾಳೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಾವು ಹೋಗ್ತೀವಲ್ಲ, ಎಷ್ಟೊತ್ತಿಗೆ ಗೊತ್ತಿಲ್ಲ. ಚಿರು, ಅದು ಹುಡುಗಿ ನೋಡಿ, ನಂಗೆ ಸ್ವಲ್ಪ ಕೆಲಸಗಳಿದೆ, ನಿಮ್ಮ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ಏನ್ ಚಿರು, ಎಂಪ್ಲಾಯೀಸ್ ಹತ್ರ ಬಾಸ್ ಮಾತಾಡ್ದ ಹಾಗೆ ಸ್ಟ್ರಿಕ್ಟ್ ಆಗಿ ಮಾತಾಡ್ತಿದ್ಯಲ್ಲ. ನಾನು ನಿನ್ನ ಅಪ್ಪ ಕಣೋ, ಒಂದೇ ಒಂದ್ಸಲ ಆದ್ರೂ ನನ್ನ ಹತ್ರ ಮಾತಾಡ್ಬೇಕು ಅಂದ್ರೆ ನನಗೆ ಅನ್ಸಲ್ವಾ? ಅನಿಸ್ತಿತ್ತು ಚಿಕ್ಕವನಿದ್ದಾಗ ನಿನ್ ಜೊತೆ ಸುತ್ತಾಡ್ಬೇಕು, ಆಟ ಆಡ್ಬೇಕು, ನಿನ್ ಕೈಲಿ ಕೈ ತುತ್ತು ತಿನ್ಬೇಕು ಅಂತ ಏನೇನೋ ಅನಿಸ್ತಾ ಇತ್ತು. ನಿನ್ ಮನೆ ಬಂದ ತಕ್ಷಣ ಅಪ್ಪ ಅಪ್ಪ ಅಂತ ನೀನ್ ಹಿಂದೆ ಓಡ್ ಬರ್ತಿದ್ನಲ್ಲ, ಆದ್ರೆ ಅಪ್ಪ ಎಲ್ಲ ಮರೆತು ಸಂಪಾದನೆ ಹಿಂದೆ ಓಡ್ತಿದ್ದ. ಈಗ ಎಷ್ಟೇ ಬೇಡಿದ್ರು ಈ ಮಗ ಆ ಅಪ್ಪಂಗೆ ಸಿಗಲ್ಲ. ಒಂದು ನಿಮಿಷ, ನನ್ನ ಅದಕ್ಕೆ ನನಗೆ ಅಂತ ಕೊಟ್ಟಿರೋ ಗಿಫ್ಟ್ಗಳನ್ನ ಬೇರೆ ಯಾರು ಮುಟ್ಟೋದು ನನಗಿಷ್ಟ ಆಗಲ್ಲ. ವಾಚ್